ಎಲ್ರಿಗೂ ನಮಸ್ಕಾರ. ಭಾಗ ಒಂದರಲ್ಲಿ ಅಂತೂ ಇಂತೂ ಶಾಮಣ್ಣ ರಾಮಿಯನ್ನು ತನ್ನ ಹಳ್ಳಿಯಾದ ಚಂದವಳ್ಳಿಗೆ ಬರಲು ಒಪ್ಪಿಸಿದ್ದಾನೆ. ಈಗ ಅದರ ಮುಂದುವರೆದ ಭಾಗ. ನಾನು ಚಂದವಳ್ಳಿಗೆ ಬರುತ್ತೇನೆ ಎಂದುದನ್ನೇ ಬಲವಾಗಿ ಹಿಡಿದು ಮಾರನೆಯ ದಿನವೇ ಹೊರಡಿಸಿಬಿಟ್ಟ ಶಾಮಣ್ಣ. ತಡ ಮಾಡಿದರೆ ನಾನು ಎಲ್ಲಿ ಹೊರಡುವ ಮನಸ್ಸು ಬದಲಾಯಿಸುತ್ತೇನೋ ಎಂದು ಏಕಾದಶಿ ದಿನ ಹಸಿದುಕೊಂಡು ಎಂಥ ಪ್ರಯಾಣನೋ ಎಂದು ಅಜ್ಜಿ ಅಡ್ಡಿ ಮಾಡಿದರೂ ದ್ವಾದಶಿ ಪ್ರಯಾಣ ಕೂಡದು, ನಾಡಿದ್ದು ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ನನ್ನ ಹಾಸಿಗೆ ಬಟ್ಟೆಯನ್ನು ಆತನೇ ಸಿದ್ಧ ಮಾಡಿ ಕೂಲಿಯವನನ್ನು ಕರೆತಂದು ಬಸ್ ಸ್ಟ್ಯಾಂಡಿಗೆ ಸಾಮಾನು ಕಳಿಸಿದ. ಅಷ್ಟಾದ ಮೇಲೆ ನಾನು ಹೊರಡದೆ ಬೇರೆ ದಾರಿಯೇ ಇರಲಿಲ್ಲ. ಅಂತೂ ಮಾತಿನ ಗಾಳ ಹಾಕಿ ಹಿಡಿದೇ ಬಿಟ್ಟೆ ಎಂದು ನಾನು ಗೊಣಗುತ್ತಾ ಅರ್ಧ ಮನಸ್ಸಿನಿಂದ ಶಾಮಣ್ಣನನ್ನು ಹಿಂಬಾಲಿಸಿದೆ. ಸ್ಟ್ಯಾಂಡಿನಲ್ಲಿ ಅರ್ಧ ಗಂಟೆ ಮಧ್ಯಾಹ್ನದ ಬಿಸಿಲಿನಲ್ಲಿ ಬೇಯುತ್ತಾ ಕರ್ಣಕಠೋರವಾದ ಬಸ್ಸಿನ ಹಿದ್ದಿಲು ಇಂಜನ್ನನ್ನು ಸಿದ್ಧಪಡಿಸುವ ಗರಗರ ಶಬ್ದವನ್ನು ಕೇಳುತ್ತಿದ್ದು, ಬಳಿಕ 28 ಜನರು ಮಾತ್ರವೇ ಕೂಡುವ ಬಸ್ಸಿನಲ್ಲಿ 44ನೆಯವನಾಗಿ ಕುಳಿತೆ. ಬಸ್ಸು ಮಾನವರನ್ನು ಹಿಂಡಿ ಬೆವರು ತೆಗೆಯುವ ಕಾರ್ಖಾನೆಯಂತಿತ್ತು. ಆ ಕಮಟು ವಾಸನೆಯಲ್ಲಿ ಕಾಲು ಗಂಟೆ ಕೊಳೆತ ಮೇಲೆ ಬಸ್ಸು ಹೊರಟು ಗಾಳಿಯಾಡಿತು. ಆ ಗಾಳಿ ಸೋಕಿ ಮೈಗೆ ಹೊಸ ಚೈತನ್ಯ ಬಂದಂತಾಗಿ ಚಿಂತೆ ಇಲ್ಲ, ಇಲ್ಲೂ ಬದುಕಬಹುದು ಎನಿಸಿದಾಗ ಸುತ್ತ ಕುಳಿತವರನ್ನು ನೋಡಿದೆ. ನನಗೆ ಕೂಡಲು ಸ್ಥಳ ಸಿಕ್ಕಿತು. ಶಾಮಣ್ಣ ಒಂದು ಕಂಬಿಗೆ ಜೋತು ಬಿದ್ದು ನಿಂತಿದ್ದ. ಅದನ್ನು ನೋಡಿದವನೊಬ್ಬ, ಬನ್ನಿ ಶಾಮಣ್ಣ, ಕೂತ್ಕೊಳ್ಳಿ, ಹಂಗೆ ಸುಧಾರಿಸಿಕೊಂಡು ಹೋಗೋಣ, 18 ಮೈಲಿ ಅಲ್ವಾ ಎಂದ ಶಾಮಣ್ಣನಿಗೆ. ಏನು ಬೇಡ ಸಾವುಕಾರ, ಕೂತು ಕರಗೋದ್ಕಿಂತ ನಿಂತು ದಣಿಯೋದು ಮೇಲು ಎಂದು ಶಾಮಣ್ಣ ಅವನ ಆಹ್ವಾನವನ್ನು ನವಿರಾಗಿ ನಿರಾಕರಿಸಿ. ಶಾಮಣ್ಣ ಸಾಹುಕಾರ ಎಂದು ಕರೆದವನನ್ನು ನಾನು ನೋಡಿದೆ. ಸಾಹುಕಾರಿಕೆಯ ಲಕ್ಷಣವೆಲ್ಲ ಅವನಿಗಿತ್ತು. ಇಬ್ಬರು ಕೂಡಬಹುದಾಗಿದ್ದ ಜಾಗವನ್ನು ಆತ ಆಕ್ರಮಿಸಿದ್ದ. ಮೈಮೇಲೆ ಧರಿಸಿದ ಸಿಲ್ಕ್ ಜುಬ್ಬಾದ ಗುಂಡಿಗಳನ್ನು ಸೆಕೆಗೆಂದು ತೆಗೆದುದರಿಂದ ಒಳಗೆ ಧರಿಸಿದ ಚಿನ್ನದ ಒಂಟಿ ಎಳೆಯ ಸರ ಕಾಣುತ್ತಿತ್ತು. ಪಂಚೆಯ ತುದಿಯಿಂದ ಗಾಳಿ ಹಾಕಿಕೊಳ್ಳುವಾಗ ಕೈಯಲ್ಲಿ ಧರಿಸಿದ್ದ 4-6 ಉಂಗುರಗಳು ಹೊಳೆಯುತ್ತಿದ್ದವು. ಇವರು ಚಂದವಳ್ಳಿ ಸಾಹುಕಾರ ಕರಿಯಪ್ಪನವರು, ರಾಮಿ ಎಂದು ಶಾಮಣ್ಣ ನನಗೆ ಆತನ ಪರಿಚಯ ಮಾಡಿಕೊಟ್ಟು ನನ್ನನ್ನು ಆತನಿಗೆ ಪರಿಚಯ ಮಾಡಿಕೊಟ್ಟ. ಇವರು ಚಂದವಳ್ಳಿಗೆ ಬರ್ತಾರೇನು ಎಂದು ಶಾಮಣ್ಣನನ್ನು ಕೇಳಿದ ಸಾಹುಕಾರ. ಹ್ಞೂ, ನಮ್ಮ ಹಳ್ಳಿ ಕೊಂಪೆಲಿ ಏನಾಯ್ತಂತ ಬರ್ತಾರೋ, ಇರೋದನ್ನೇ ನೋಡೋಕ್ಕೆ ಶಾಮಣ್ಣ ಉತ್ತರ ಕೊಟ್ಟ. ಏನೈತೆ ಶಾಮಣ್ಣ, ಆ ಆಳು ಗುಡಿ ಒಂದು ಬಿಟ್ಟರೆ ಅದೇ ಆಯಿತು, ಅದು ಇಲ್ಲಾಂದರೆ ನಿಮ್ಮನ್ನೇ ನೋಡ್ಕೊಂಡು ಹೋದರೂ ಆಗುತ್ತೆ ಶಾಮಣ್ಣ ನಗುತ್ತಾ ಹೇಳಿದ. ನಿಮ್ಮ ಪಾಲಿಗೆ ನಾವು ಕಾಸು ಬಂಗ್ಲಿ ಜನನೇ ಅನ್ನಿ ಎಂದು ಒಣನಗು ನಕ್ಕು ಶಾಮಣ್ಣನೊಂದಿಗೆ ಮಾತು ಮುಗಿಸಿ ಕರಿಯಪ್ಪ ಅಷ್ಟು ದೂರದಲ್ಲಿದ್ದ ರೈತನನ್ನು ಕರೆದು ಈ ವಾರ ಸಂತೆಯಲ್ಲಿ ಶೇಂಗಾ ಧಾರಣೆ ಎಷ್ಟಾಯಿತು ಎಂದು ವ್ಯವಹಾರದ ಮಾತುಕತೆಯನ್ನು ಆರಂಭಿಸಿದ. ಬಸ್ಸಿನಲ್ಲಿ ಕುಲುಕಾಟ, ಬಸ್ಸಿನಲ್ಲಿ ಇಡುಕಿದ ಜನಗಳ ನಡುವೆ ಸುಳಿವ ಸಣ್ಣ ಗಾಳಿ, ಬೆವರು ಹರಿಯುವ ಮೈಮೇಲೆ ಹರಿದಾಗ ಅನುಭವವಾಗುವ ಈತ ಬಸ್ಸಿನ ಘರ್ ಏಕನಾದದಿಂದಾಗಿ ಹಾಗೆ ಕಣ್ಣು ಎಳೆದುಕೊಂಡು ಬಂತು. ನನಗರಿವಾಗುವ ಮೊದಲೇ ಮೈ ನಿದ್ದೆಗೆ ವಶವಾಗಿತ್ತು. ಮತ್ತೆ ಎಚ್ಚರವಾದದ್ದು ಬಸ್ಸು ಚಂದವಳ್ಳಿಯ ಬಳಿ ನಿಂತಾಗಲೇ. ರಸ್ತೆಯ ಬಳಿಯಲ್ಲಿದ್ದ ಕಲ್ಲಿನ ಬೋರ್ಡು ಅದೇ ಚಂದವಳ್ಳಿ ಎಂದು ಸಾರಿ ಹೇಳಿದರೂ ಹತ್ತಿರದಲ್ಲೆಲ್ಲೂ ಚಂದವಳ್ಳಿ ಕಾಣಲಿಲ್ಲ. ಆದರೆ ಬೇಗ ಇಳಿಯಿರಿ ಎಂದು ಗದ್ದಲ ಮಾಡುತ್ತಿದ್ದ ಕಂಡಕ್ಟರ್ನ ಆತುರದಲ್ಲಿ ಹಳ್ಳಿ ಎಲ್ಲಿರಬಹುದು ಎಂದು ನೋಡಲು ಅವಕಾಶವಾಗದೆ ಕೆಳಗೆ ಇಳಿದೆ. ಶಾಮಣ್ಣ, ಅವನ ಹಿಂದೆ ನಾನು, ಆ ಹಳ್ಳಿಯ ರೈತನೊಬ್ಬ, ಆತನ ಹಿಂದೆ ಕರಿಯಪ್ಪನು ಬಸ್ಸಿನಿಂದ ಇಳಿದ ಮೇಲೆ ದಿಕ್ಕು ದಿಕ್ಕುಗಳಿಗೆ ಧೂಳು ಕವಿಸುತ್ತಾ ಬಸ್ಸು ಹೊರಟು ಹೋಯಿತು. ಕಂಡಕ್ಟರ್ ಬಸ್ಸಿನ ಟಾಪ್ನಿಂದ ಕೆಳಗೊಗೆದಿದ್ದ ನನ್ನ ಹಾಸಿಗೆಯ ಸುರುಳಿ ಧೂಳಿನಲ್ಲಿ ಬಿದ್ದಿತ್ತು. ಹಾಗೆ ನಿಂತು ಬಸ್ಸಿನಲ್ಲಿ ಧೂಳು ಕರಗಿದ ಮೇಲೆ ಎತ್ತ ಕಡೆ ಹೋಗಬೇಕೆಂದು ನೋಡುತ್ತಿದ್ದೆ. 1/2 ಮೈಲು ನಡೆದು ಹೋಗಬೇಕು ರಾಮಿ, ಹಳ್ಳಿಗೆ ನಿನ್ನ ಹಾಸಿಗೆ ನಾನು ತಗೋತೀನಿ, ನಡಿ ಎಂದು ಶಾಮಣ್ಣ ನನ್ನ ಹಾಸಿಗೆಗೆ ಕೈ ಹಾಕಿದ. ಹಾಸಿಗೆ ನೀವೇ ಹೊರಬೇಕಾ ಶಾಮಣ್ಣ? ನೀವು ಇವತ್ತು ಬರೋದು ನಿಮ್ಮ ಮನೇಲಿ ಗೊತ್ತಿರಲಿಲ್ವಾ? ಮತ್ತೆ ಕರಿಯಪ್ಪನೇ ತಾನಾಗಿ ಪ್ರಶ್ನೆ ಮಾಡಿದ. ಇಲ್ಲ, ಗೊತ್ತಿರಲಿಲ್ಲ. ಗೊತ್ತಿದ್ರೆ ಯಾರನ್ನಾದರೂ ರಸ್ತೆ ಹತ್ತಿರಕ್ಕೆ ಕಳುಹಿಸುತ್ತಿದ್ದರು. ಹೋಗಲಿ ಬಿಡಿ, ಈಗೇನಾಯಿತು? ಹೆಂಗೂ ನಮ್ಮ ಹಾಳು ಮಗ ಬರ್ತಾನೆ, ಅವನ ಕೈಲಿ ಹೊರಸಿ ಕಳಿಸ್ತೀನಿ. ಒಂದು ಗಳಿಗೆ ಕೂತ್ಕೋ ಶಾಮಣ್ಣ, ಆಳು ಬರಲಿ. ಈ ಬಸ್ಸಿನಲ್ಲಿ ಬಂದರೆ ಭಾಳ ದಾವಾರ ಆಗ್ತದೆ. ಹಾಗೆ ದಾರಿಲಿ ತೋಟದ ತಾವ 2 ಎಳ್ನೀರು ಕೆಡವಿಸಿಕೊಂಡು ಕುಡಿದು ಹೋಗೋಣ. ಬರ್ತಿದ್ದ ಹಾಗೆ ನಿಮ್ಮಳಿ ಮೈಯನಿಗೆ ಹಳ್ಳಿ ಸಾಕೋ ಸಾಕಪ್ಪ ಅನ್ನೋ
ಹಂಗೆ ಮಾಡಬೇಡ ಎಂದು ಕರಿಯಪ್ಪ ತುಂಬ ವಿಶ್ವಾಸದಿಂದ. ಇವತ್ತೇ ಏನು ಮುಹೂರ್ತ? ಇನ್ನೂ 2 ದಿನ ಇಲ್ಲಿರ್ತಾನೆ. ಇನ್ನು ಯಾವತ್ತಾದರೂ ಎಳನೀರು ಕುಡಿಸುವೆಂತೆ. ಕತ್ಲಾಗೋ ಮೊದಲು ಊರು ಸೇರ್ಕೊಳ್ತೀವಿ ಎಂದು ಶಾಮಣ್ಣ ನನ್ನ ಹಾಸಿಗೆಯನ್ನು ನಾನು ಬೇಡವೆಂದರೂ ತನ್ನ ಹೆಗಲಿಗೇರಿಸಿಕೊಂಡು ಕಾಲು ದಾರಿಯೊಂದನ್ನು ಹಿಡಿದು ಹೊರಟೇ ಬಿಟ್ಟ. ಬರ್ತೀನಿ ಶಾಹುಕಾರರೇ ಎಂದು ನಾನು ಕರಿಯಪ್ಪನಿಗೆ ನಮಸ್ಕಾರ ಮಾಡಿ ಶಾಮಣ್ಣನನ್ನು ಹಿಂಬಾಲಿಸಿದೆ. ಅಷ್ಟು ದೂರ ಕಾಲು ದಾರಿಯಲ್ಲಿ ನಡೆದು ದಿಣ್ಣೆಯೊಂದನ್ನು ಹಿಡಿದ ಬಳಿಕ ಹಳ್ಳಿಗೆ ಹೋಗುವ ಗಾಡಿಯ ದಾರಿ ಸಿಕ್ಕಿತು. ದಾರಿಯ ಒಂದು ಪಕ್ಕದಲ್ಲಿ ಕಾಲುವೆಯಲ್ಲಿ ನೀರು ಹರಿಯುತ್ತಿತ್ತು. ಅದರ ಬದಿಗೆ ಅಲ್ಲಲ್ಲಿ ಹೊಂಗೆಯ ಮರಗಳು ಬೆಳೆದಿದ್ದವು. ಬಿಸಿಲಿನ ಬೇಗೆಯಾಗಿ ನೀರು ಗಿಡಗಳ ಮೇಲೆ ಹಾದು ಬರುವ ಗಾಳಿ ತಂಪಾಗಿದ್ದುದರಿಂದ ನಡಿಗೆ ಕಷ್ಟವಾಗಲಿಲ್ಲ. ಒಂದು ರೀತಿಯಲ್ಲಿ ಹಿತವಾಗಿಯೇ ಇತ್ತು. ಬಸ್ಸಿನ ಇಕ್ಕಟ್ಟಿನಲ್ಲಿ ಕೂತು ದಣಿದ ಕಾಲಿಗೆ. ಶಾಮಣ್ಣ ಏಕೋ ಏನೋ ತನ್ನ ಸ್ವಭಾವಕ್ಕೆ ತೀರ ವಿರುದ್ಧವಾಗಿ ಯಾವ ಮಾತು ಆಡದೆ ಸುಮ್ಮನೆ ಬಿಸುಗಾಲು ಹಾಕುತ್ತಾ ನನಗಿಂತ ಅಷ್ಟು ಮುಂದಾಗಿ ನಡೆಯುತ್ತಿದ್ದ. ದಾರಿಯಲ್ಲಿ ಸಿಕ್ಕಿದ್ದ ರೈತನೊಬ್ಬ ಶಾಮಣ್ಣನನ್ನು ಮಾತಾಡಿಸಿ ಅವನ ಹೆಗಲ ಮೇಲಿನ ಹಾಸಿಗೆಯನ್ನು ತಾನು ತೆಗೆದುಕೊಂಡ. ಅವರಿಬ್ಬರೂ ಹಳ್ಳಿಯ ವಿಷಯ ಮಾತನಾಡುತ್ತಾ ನಡೆದರು. ನಾನು ಹಳ್ಳಿಯ ಕಡೆಗೆ ಹಿಂದಿರುಗುತ್ತಿದ್ದ ದನಕರುಗಳನ್ನು ನೋಡುತ್ತಾ ಅಷ್ಟು ದೂರದಲ್ಲಿ ಕಾಣುವ ಕೆರೆಯ ಮೇಲೆ ಬೀಸಿ ಬರುವ ತಂಗಾಳಿಯನ್ನು ಸವಿಯುತ್ತಾ ನಿಧಾನವಾಗಿ ಹೆಜ್ಜೆ ಹಾಕಿದೆ. ರಸ್ತೆ ಮೈದಾನವನ್ನು ಬಿಟ್ಟು ಕೆರೆಯ ಏರಿಯನ್ನು ಹತ್ತಿತು. ಏರಿಯ ಒಂದು ಬದಿಯಲ್ಲಿ ಕೆರೆ, ಮತ್ತೊಂದು ಬದಿಯಲ್ಲಿ ದೊಡ್ಡದಾದ ತೋಟ. ಇಳಿ ಸಂಜೆಯ ಮಬ್ಬು ಬೆಳಕಿನಲ್ಲಿ ಮಾವು, ತೆಂಗು, 10 ಅಡಿಕೆಯ ಸಸಿ, ಹುಣಸೆ, ನೇರಳೆ ಮರಗಳು ಬೆಳೆದ ತೋಟ ಒಂದು ಗಳಿಗೆ ನಿಂತು ನೋಡಿ ಹೋಗು ಎನ್ನುವಂತಿತ್ತು. ಆ ತೋಟವನ್ನು ನೋಡಿ ನಾನು, ಶಾಮಣ್ಣ, ಇದೇನಾ ಸಾಹುಕಾರ ಕರಿಯಪ್ಪನವ್ರ ತೋಟ ಎಂದು ಕೇಳಿದೆ. ಹ್ಞೂ, ಅವನಪ್ಪನ ತೋಟ ಎಂದು ಕಹಿಯಾಗಿ ಹೇಳಿ ಶಾಮಣ್ಣ ಆ ಮಾತನ್ನು ಅಲ್ಲೇ ಮುಗಿಸಿದ. ಆ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಶಾಮಣ್ಣ ಸಹಜವಾಗಿ ಎಂದೂ ಯಾರ ಬಗ್ಗೆಯೂ ಕಹಿಯಾಗಿ ಮಾತನಾಡದವನು. ಅಷ್ಟು ದೂರ ಹೋಗುತ್ತಿದ್ದವನನ್ನು ಹತ್ತಿರ ಕರೆದು ನಗುತ್ತಾ ಮಾತನಾಡಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಹೊಸಬನನ್ನು ಹಳೆಯ ಗೆಳೆಯನನ್ನಾಗಿ ಮಾಡಿಕೊಳ್ಳುವುದು ಆತನ ಹುಟ್ಟುಗುಣ. ಅಂಥವನು ತಾನಾಗಿಯೇ ಮೇಲೆ ಬಿದ್ದು ವಿಶ್ವಾಸವಾಗಿ ಮಾತನಾಡಿಸಿದ ಸಾಹುಕಾರ ಕರಿಯಪ್ಪನನ್ನು ಮುಖ ಮುರಿದು ಬಂದಾಗಲೇ ನನಗೆ ಹೀಗೇಕೆ ಎಂದು ಆಶ್ಚರ್ಯವಾಗಿತ್ತು. ಈಗ ನಾನು ಇದು ಆತನ ತೋಟವೇ ಎಂದು ಕೇಳಿದಾಗ ನನ್ನ ಪ್ರಶ್ನೆಗೆ ಆತ ಅಷ್ಟು ಕಹಿಯಾಗಿ ಉತ್ತರ ಕೊಟ್ಟುದನ್ನು ಕೇಳಿ ಮತ್ತಷ್ಟು ಆಶ್ಚರ್ಯವಾಯಿತು. ಹೀಗೇಕೆ ಎಂದು ಒಂದು ಗಳಿಗೆ ಚಿಂತಿಸಿ, ಏನೋ ಹಳ್ಳಿಗಳಿಗೆ ಮಾಮೂಲಾದ ಒಳಜಗಳವೇನೋ, ಏನಿದ್ದರೆ ನನಗೇನೋ ಎಂದುಕೊಂಡು ಸುಮ್ಮನೆ ಆತನ ಹಿಂದೆ ಹೆಜ್ಜೆ ಹಾಕಿದೆ. ಹಾಗೆ ನಾನು ತಲೆ ತಗ್ಗಿಸಿಕೊಂಡು ಹೋಗುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ, ಏನು ನಮ್ಮ ಹಳ್ಳಿಗೆ ಬರೋರು ಬಿಸಿಲಿನಾಗೆ ಹಾಗೆ ದಣಿದೋಗೋದುಂಟಾ? ಬನ್ನಿ ಬುದ್ಧಿ, ಎಳ್ನೀರು ಕೀಳಿಸ್ಕೊಡ್ತೀನಿ, ಕುಡ್ಕೊಂಡು ಹೋಗಿ. ಚೆನ್ನ ಬುದ್ಧಿಯೋರ್ಗೆ 2 ಎಳ್ನೀರು ಕೆಡುವೋಕಿಲ್ವಾ? ನಿನ್ನಪ್ಪಂದ ತೋಟ? ಆಹಾಹಾಹಾ, ಓಹೋಹೋಹೋ, ಹಿಹಿಹಿಹಿ ಎಂದು ಹತ್ತಿರದಲ್ಲೇ ಮೈನವರೇಳುವಂತೆ ಯಾರೋ ನಗಲಾರಂಭಿಸಿದುದು ಕೇಳಿ ಗಾಬರಿಯಾಗಿ ತಟಕ್ಕನೆ ಒಂದು ಪಕ್ಕಕ್ಕೆ ಸರಿದು ನೋಡಿದೆ. ತೋಟದ ಕಡೆಗೆ ಇಳಿಜಾರಾಗಿ ಬಾಗಿದ ಏರಿಯ ಬೆನ್ನಿನ ಮೇಲೆ ಹೊರಚಾಚಿಕೊಂಡ ಕಲ್ಲು ಮೆಟ್ಟಲ ಮೇಲೆ ಸುಮಾರು 70-80 ವರ್ಷಗಳ ಮುದುಕನೊಬ್ಬ ಕುಳಿತಿದ್ದುದು ಕಾಣಿಸಿತು. ಆತನು ನನ್ನನ್ನು ನೋಡಿದನೇನೋ ಎದ್ದು ನಿಂತ. ಸೊಂಟಕ್ಕೆ ಲಂಗೋಟಿ, ಮೈಮೇಲೆ ಒಂದು ಹರಕು ಕಂಬಳಿಯ ವಿನ ಬೇರಾವ ಉಡುಪು ಆತನ ಮೈಮೇಲೆ ಇರಲಿಲ್ಲ. ಆತನ ನರೆತ ಗಡ್ಡ, ಮೀಸೆ, ತಲೆ ತುಂಬ ಬೆಳೆದು ಹಣೆಯ ಮೇಲೆ ಇಳಿಬಿದ್ದ ಬಿಳಿಗೂದಲು, ಬಚ್ಚಬಾಯಿಯನ್ನು ನೋಡಿ ವಿಕಾರವಾದ ನಗುವನ್ನು ಕೇಳಿ ಗಾಬರಿಯಾಗಿ ಶಾಮಣ್ಣ ಎಂದು ಕೂಗಿ ಆತನತ್ತ ಓಡಿದೆ. ನನ್ನ ಕಿವಿಗೆ ಬಿದ್ದ ಆ ಅರ್ಥವಿಲ್ಲದ ಮಾತು, ನಗುಗಳು ಶಾಮಣ್ಣನ ಕಿವಿಗೂ ಬಿದ್ದಿತೇನೋ. ಆತ 2 ಹೆಜ್ಜೆ ನನ್ನತ್ತ ಹಿಂದೆ ನಡೆದು, ಹೆದರಿಕೋಬೇಡ ರಾಮಿ, ಆತ ಏನೂ ಮಾಡೋದಿಲ್ಲ ಎಂದು ಹೇಳಿ ಆ ಹುಚ್ಚನತ್ತ ತಿರುಗಿ, ಶಿವನಂಜಣ್ಣ ಎಂದು ಕೂಗಿದ. ಆ ಮುದುಕ ಶಾಮಣ್ಣ ಕೂಗಿದುದು ಕೇಳಿಸಿದವನಂತೆ ತನ್ನಷ್ಟಕ್ಕೆ ತಾನು ಏನೇನೋ ಗೊಣಗಿಕೊಳ್ಳುತ್ತಾ ಏರಿಯ ಇಳಿಜಾರನ್ನು ಹತ್ತಲಾಗದೆ 2 ಕೈಗಳಲ್ಲಿ ನೆಲವನ್ನು ಹಿಡಿದುಕೊಂಡು ಹತ್ತಲು ಯತ್ನಿಸಿ ತೂರಾಡುತ್ತಿದ್ದ. ಹಾಗೆ ಬಿಟ್ಟಿದ್ದರೆ ಅವನು ಕಾಲು ಜಾರಿ ಕೆಳಗುರುಳುತ್ತಿದ್ದುದು ಖಂಡಿತ. ಆದರೆ ಶಾಮಣ್ಣ ಅದಕ್ಕೆ ಅವಕಾಶ ಕೊಡದೆ ಏರಿಯ ಮೇಲೆ ಬಾಗಿ ಆ ಮುದುಕನ ಕೈಗಳನ್ನು ಹಿಡಿದುಕೊಂಡು ಹುಷಾರಾಗಿ ಮೇಲಕ್ಕೆ ಹತ್ತಿಸಿ ಆತನನ್ನು ತನ್ನೊಂದಿಗೆ ನಡೆಸಿಕೊಂಡು ಹಳ್ಳಿಯ ಕಡೆಗೆ ಹೊರಟ. ಶಾಮಣ್ಣ ಹುಚ್ಚನಂತಿದ್ದ ಆ ಮುದುಕನಲ್ಲಿ ತೋರಿದ ಆತ್ಮೀಯತೆಯನ್ನು ಕಂಡು ನನ್ನಲ್ಲೂ ಕುತೂಹಲ ಕೆರಳಿ, ಈತ ಯಾರು ಶಾಮಣ್ಣ ಎಂದು ಕೇಳಿದೆ. ಯಾರಂತ ಹೇಳಲಿ ಹೇಳು ಎಂದು ಶಾಮಣ್ಣ. ಆತನ ಧ್ವನಿಯಲ್ಲಿ ಅಪಾರ ಯಾತನೆ ತುಂಬಿತ್ತು.
ಅಂದರೆ ಶಾಮಣ್ಣನ ಮಾತಿನ ರೀತಿ ಅರ್ಥವಾಗದೆ ನಾನು ಕೇಳಿದೆ. ಮತ್ತೆ ಏನು ಹೇಳಲಿ ರಾಮಿ, ಈತ ಈತ ನಮ್ಮನ್ನೆಲ್ಲ ಸಾಕಿದ ದಣಿ, ಈ ಊರಿನ ದೊಡ್ಡ ತಲೆ. ಆಗಿದ್ದರೆ ಇದೇನೋ ಅವತಾರ? ಶಾಮಣ್ಣನ ಮಾತನ್ನು ಕೇಳಿ ಚಕಿತನಾಗಿ ಪ್ರಶ್ನಿಸಿದೆ ನಾನು. ಅದು ನಮ್ಮ ಕರ್ಮ. ಈಗ ಬ್ಯಾಡ ರಾಮಿ, ಇನ್ನೊಂದ್ಸಲ ಅದೆಲ್ಲನ ನಿಧಾನವಾಗಿ ಹೇಳ್ತೀನಿ ಎಂದು ಹೇಳಿ ಮಾತನ್ನು ನಿಲ್ಲಿಸಿ ಶಾಮಣ್ಣ ಆ ಮುದುಕನನ್ನು ಮೃದುವಾಗಿ ಮಾತನಾಡಿಸುತ್ತಾ ನಡೆಸಿದ. ಆದರೆ ಆ ಮುದುಕನಿಗೆ ಶಾಮಣ್ಣನಾಡಿದ ಮಾತು, ನಾನು ಕೇಳಿದ ಪ್ರಶ್ನೆ ಯಾವುದೂ ಅರ್ಥವಾಗುವಂತಿರಲಿಲ್ಲ. ತನ್ನ ಪಾಡಿಗೆ ತಾನು ಏನೋ ಒಟಗುಟ್ಟುತ್ತಾ ನಗುತ್ತಾ ಆಗಾಗ ಕುಳಿತುಕೊಳ್ಳುತ್ತಾ ಒಮ್ಮೊಮ್ಮೆ ಶಾಮಣ್ಣನ ಹಿಡಿತದಿಂದ ತಪ್ಪಿಸಿಕೊಳ್ಳಲೆತ್ನಿಸುತ್ತಾ ನಡೆಯುತ್ತಿದ್ದ. ಇತರರೂ ಮುಟ್ಟಲು ಏಸುವಂತಿದ್ದ ಆ ಮುದುಕನಲ್ಲಿ ಶಾಮಣ್ಣನಿಗಿದ್ದ ಆಸಕ್ತಿಯನ್ನು ಕಂಡು ನನಗೆ ಅಚ್ಚರಿಯಾದಷ್ಟೇ ಕುತೂಹಲವೂ ಆಯಿತು. ಆದರೆ ಆ ಗಳಿಗೆಯಲ್ಲೇ ಶಾಮಣ್ಣನಿಂದ ನನ್ನ ಕುತೂಹಲ ತೃಪ್ತಿಯಾಗುವ ಸೂಚನೆ ಕಂಡುಬರದಿದ್ದರಿಂದ ಸುಮ್ಮನೆ ಅವರನ್ನು ಹಿಂಬಾಲಿಸಿದೆ. ಹಾಗೆ 10 ನಿಮಿಷದ ದಾರಿ ನಡೆದ ಮೇಲೆ ಹಳ್ಳಿ ಸಿಕ್ಕಿತು. ಕತ್ತಲು ಕವಿದ ಹಳ್ಳಿಯ ದಾರಿಯಲ್ಲಿ ನಿಧಾನವಾಗಿ ನಡೆದು ಶಾಮಣ್ಣನ ಮನೆಯನ್ನು ಸೇರಿದೆವು. ಮನೆ ಬಾಗಿಲು ಸೇರುತ್ತಿದ್ದ ಹಾಗೆ ಶಾಮಣ್ಣ ಲೇ ಲೇ ಎಂದು ತನ್ನ ಹೆಂಡತಿಯನ್ನು ಕೂಗಿದ. ಶಾಮಣ್ಣನ ಸದ್ದು ಕೇಳಿ ಒಳಗಿದ್ದ ಆತನ ಮಕ್ಕಳು ಹೊರಗೆ ಬಂದು ಅಮ್ಮ, ಅಪ್ಪ ಬಂದ ಎಂದು ಕೂಗಿದವು. ಮಕ್ಕಳ ಗದ್ದಲವನ್ನು ಕೇಳಿ ಹೊರಬಂದ ಶಾಮಣ್ಣನ ಹೆಂಡತಿ, ನನ್ನ ಸೋದರತ್ತೆ ಕಾವೇರಮ್ಮ, ನನ್ನನ್ನು ನೋಡಿ, ಓ ರಾಮಿನೂ ಕರ್ಕೊಂಡು ಬಂದ್ರಾ? ಬಾ ರಾಮಿ, ಅಂತೂ ನಮ್ಮ ಹಳ್ಳಿ ಕೊಂಪೆಗೆ ಬಂದ್ಯಲ್ಲ ಎಂದು ನನ್ನನ್ನು ಮಾತನಾಡಿಸಿದಳು. ಅದೆಲ್ಲ ಆಮೇಲಾಗಲಿ, ರಾಮಿ ಎಲ್ಲೂ ಓಡಿ ಹೋಗಲ್ಲ. ಅಡಿಗೆ ಆಗಿದ್ರೆ ಮೊದಲು ಗೌಡ್ರಿಗೆ ಎಲೆಲಿ ಅಷ್ಟು ಅನ್ನ ತಂದುಕೊಡು. ಬೆಳಿಗ್ಗೆ ಊಟಕ್ಕೆ ಹಾಕಿದ್ದೆ ಏನೋ ಎಂದು ಕೇಳಿದ ಶಾಮಣ್ಣ. ಹ್ಞೂ, ನಿಮ್ಗೆಲ್ಲಿ ಸಿಕ್ಕಿದ್ರು ಗೌಡ್ರು? ಇನ್ನೆಲ್ಲಿ, ಕೆರೆ ಏರಿ ಹತ್ರ. ಇನ್ನೇನಿದೆ ಅಂತ ಆ ತೋಟದ ಹತ್ರ ಸಾಯ್ತಾನೋ ಎಂದ ಶಾಮಣ್ಣ ಸಿಟ್ಟು ದುಃಖ ತುಂಬಿದ ಸ್ವರದಲ್ಲಿ. ಪಾಪ, ಆ ತೋಟ ಅಂದರೆ ಗೌಡ್ರು ಜೀವವಾಗಿತ್ತು. ಏನು ಮಾಡ್ತಾರೆ? ನಾನು ಗೌಡರಿಗೆ ಅನ್ನ ತಂದು ಹಾಕ್ತೀನಿ, ನೀವು ಒಳಗೆ ಬಂದು ಕಾಲು ತೊಳೆದುಕೊಳ್ಳಿ. ಒಳಗೆ ಬಾ ರಾಮಣ್ಣ ಎಂದು ನನ್ನನ್ನು ಕರೆದಳು ಕಾವೇರಮ್ಮ. ಮೊದಲು ಗೌಡರಿಗೆ ಅನ್ನ ಹಾಕು, ಆಮೇಲೆ ನಮ್ಮದೆಲ್ಲ ಆಗುತ್ತೆ. ನೀನು ಹೋಗಿ ಕೈಕಾಲು ಮುಖ ತೊಳೆದುಕೋ ರಾಮಿ, ನಾನು ಗೌಡರಿಗೆ ಊಟ ಮಾಡಿಸಿ ಬಂದು ಬಿಡ್ತೀನಿ ಎಂದ ಶಾಮಣ್ಣ. ನಾನು ಅತ್ತೆಯನ್ನು ಹಿಂಬಾಲಿಸಿ ಒಳಗೆ ಹೋಗಿ ಅದುವರೆಗಿನ ಅವರ ಮಾತುಗಳಿಂದ ಮೂಡಿದ ಕುತೂಹಲವನ್ನು ತಡೆಯಲಾರದೆ, ಅತ್ತೆ, ಅವ್ರು ಯಾರು ಎಂದು ಕೇಳಿದೆ. ಅವರೇ ಶಿವರಂಜೇಗೌಡ್ರು ರಾಯಣ್ಣ, ಈ ಊರಿನ ದಣಿ. ಈ ವಯಸ್ಸಿನಲ್ಲಿ ಭಗವಂತ ಅವರಿಗೆ ಯಾರಿಗೂ ಬರಬಾರದಂತಹ ಕಷ್ಟ ಕೊಟ್ಟು ಬಿಟ್ಟ ಪಾಪ ಎಂದು ಸೆರಗಿನ ತುದಿಯಿಂದ ಕಣ್ಣು ಒರೆಸಿಕೊಂಡು, ಅವರನ್ನೇ ನಿಧಾನವಾಗಿ ಕೇಳು, ಎಲ್ಲನೂ ಹೇಳ್ತಾರೆ ಎಂದು ನನಗೆ ಕೈಕಾಲು ಮುಖ ತೊಳೆಯಲು ಬಚ್ಚಲು ಮನೆಯನ್ನು ತೋರಿಸಿ ತಾನು ಅಡಿಗೆಯ ಮನೆಯ ಕಡೆಗೆ ಹೋದಳು. ನನ್ನ ಕೈ ಮುಖವನ್ನು ತೊಳೆಯುತ್ತಿದ್ದರೂ ಮನಸ್ಸೆಲ್ಲ ಹೊರಗೆ ಜಗುಲಿಯ ಮೇಲೆ ಕುಳಿತ ಗೌಡರ ಮೇಲೆ ಇತ್ತು. ಆ ವಿಕಾರ ರೂಪ, ಅರ್ಥವಾಗದ ಮಾತು, ಭೀತಿ ಕವಿಸುವ ನಗೆಯ ಹಿಂದೆ ವಿಸ್ತಾರವಾದ ಕಂಬನಿಯ ಕಡಲೊಂದು ಹರಡಿದಂತೆ ಭಾಸವಾಗುತ್ತಿತ್ತು ನನಗೆ. ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಆ ಮೂಕ ವೇದನೆಯೊಂದಿಗೆ ಕುತೂಹಲವು ಕೆರಳಿ ನಿಂತಿತ್ತು. ಆ ರೂಪದ ಹಿಂದೆ ಹುದುಗಿದ ಕಥೆಯೇನು ಎಂದು ಅರಿಯಲು. ಆದರೆ ಆ ರಾತ್ರಿ ನನ್ನ ಕುತೂಹಲ ತೃಪ್ತಿ ಪಡೆಯುವ ಭಾಗ್ಯವನ್ನು ಪಡೆಯದಿರಲಿಲ್ಲ. ಶಾಮಣ್ಣ ಏಕೋ ಒಂದು ಮಾತನಾಡದ ಹಾಗೆ ಇದ್ದುದರಿಂದ, ಆದ್ದರಿಂದ ನಾನು ಏನಿರಬಹುದು ಎಂದು ಯೋಚಿಸುತ್ತಲೇ ಊಟ ಮುಗಿಸಿ ಮಲಗಿದೆ.